ಹೆಲೋ ಸ್ನೇಹಿತರೆ, ನಮ್ಮ ಹಿರಿಯರು ಬಳಸುತ್ತಿದ್ದ ಕೆಲವು ಸರಳ ಮನೆಮದ್ದುಗಳು ದೊಡ್ಡ ಔಷಧಿಗಳಿಲ್ಲದೆ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತಿದ್ದವು. ಈ ವಿಡಿಯೋದಲ್ಲಿ ಅಜ್ಜಿ ಹೇಳಿದ ಅಮೂಲ್ಯ ಮನೆಮದ್ದುಗಳು ಮತ್ತು ಅವುಗಳ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಬನ್ನಿ ಸ್ನೇಹಿತರೆ, ಅಜ್ಜಿಯ ಆ ಮನೆಮದ್ದುಗಳು ಯಾವುದೆಂದು ನೋಡೋಣ. ಬಸಳೆ ದಂಟನ್ನು ಸ್ವಲ್ಪ ಜಜ್ಜಿ ಅದನ್ನು ಗುದದ್ವಾರದ ತೂತಿಗೆ ನಿಧಾನವಾಗಿ ತುರುಕಿದರೆ ತುಂಬ ದಿನಗಳಿಂದ ಮಾಡದೆ ಉಳಿದಿದ್ದ ಮಲವು ಸರಾಗವಾಗಿ ಆಗುತ್ತದೆ. ಇದನ್ನು ಸಣ್ಣ ಮಕ್ಕಳಿಗೂ ಹಿಂದಿನ ಕಾಲದಲ್ಲಿ ಮಾಡುತ್ತಿದ್ದರು. ಮಲಗಿಕೊಳ್ಳುವ ಮುನ್ನ ಹಾಗೂ ನಿದ್ರೆಯಿಂದ ಎದ್ದ ನಂತರ ತಣ್ಣೀರಿನಿಂದ ಮುಖ ಕಣ್ಣುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಇದರಿಂದ ಮುಖ ಕಣ್ಣು ಕಾಂತಿಯುತವಾಗುತ್ತದೆ. ನಿಂಬೆ ರಸ ಹಿಂಡಿದ ನಂತರ ಉಳಿಯುವ ಸಿಪ್ಪೆಯ ಒಳಪಾರ್ಶ್ವವನ್ನು ಹೊರಮುಖ ಮಾಡಿ ಚರ್ಮದ ಮೇಲೆ ತಿಕ್ಕಿ ಹಲವು ದಿನಗಳವರೆಗೆ ಈ ಉಪಚಾರ ಮಾಡುತ್ತಿದ್ದರೆ ಕಳೆಗಳು ನಿವಾರಣೆಯಾಗುತ್ತದೆ. ತಲೆ ಸುತ್ತುವಿಕೆ ಹಾಗೂ ವಾಂತಿಯ ಸಂದರ್ಭದಲ್ಲಿ ನಿಂಬೆಹಣ್ಣಿನ ಶರಬತ್ತಿಗೆ ಏಲಕ್ಕಿ ಕಾಳಿನ ಪುಡಿಯನ್ನು ಬೆರೆಸಿ ಕುಡಿಯುವುದರಿಂದ ಬೇಗ ಗುಣಗೊಂಡು ಬರುವುದು. ಅಕ್ಕಿ ತೊಳೆದ ನೀರಿನಿಂದ ಮಹಿಳೆಯರು ಅವರ ಜನನಾಂಗವನ್ನು ತೊಳೆಯುವುದರಿಂದ ಜನನಾಂಗದಲ್ಲಿದ್ದ ತುರಿಕೆ 2 ದಿನದಲ್ಲಿ ಕಡಿಮೆಯಾಗುತ್ತದೆ. ಅಲ್ಲದೆ ಇದು ಗರ್ಭಕೋಶದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಗರ್ಭಿಣಿಯರು ಕೂಡ ಇದನ್ನು ದಿನಕ್ಕೆ ಅರ್ಧ ಲೋಟದಂತೆ ಹೊಟ್ಟೆಗೆ ಸೇವಿಸುವುದರಿಂದ ತುಂಬ ಒಳ್ಳೆಯದು. ಕಿತ್ತಳೆ ಹಣ್ಣನ್ನು ಕ್ರಮವಾಗಿ ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಹಾಗೂ ಹಸಿವು ವೃದ್ಧಿಯಾಗುತ್ತದೆ. ಬಿಸಿಲಿನಲ್ಲಿ ಬಳಲಿ ಬಂದವರಿಗೆ ನಿಂಬೆಹಣ್ಣಿನ ಶರಬತ್ತು ಅಥವಾ ಬೆಲ್ಲ ಮತ್ತು ತಣ್ಣೀರು ಕುಡಿಸಿದರೆ ಬಾಯಾರಿಕೆ ನೀಗುವುದಲ್ಲದೆ ಹೊಸ ಚೈತನ್ಯ ತುಂಬಿದಂತಾಗುತ್ತದೆ. ನಿಂಬೆಹಣ್ಣಿನ ರಸದಲ್ಲಿ ಸಕ್ಕರೆ ಕಲಸಿ ಸ್ವಲ್ಪ ಸ್ವಲ್ಪವೇ ಕುಡಿಯುತ್ತಿದ್ದರೆ ವಾಂತಿ ನಿಲ್ಲುವುದು. 1 ಟೀ ಚಮಚ ತುಳಸಿ ಎಲೆಗಳ ರಸದೊಂದಿಗೆ ತುಸು ಜೇನುತುಪ್ಪ ಶೀತಕ್ಕೆ ಒಳ್ಳೆಯ ಪರಿಹಾರ. ದ್ರಾಕ್ಷಿ, ಕಿತ್ತಳೆ, ಹುಳಿಸೇಬು, ಮಾಗಿದ ಬಾಳೆಹಣ್ಣು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುವುದು. ಚರ್ಮಕ್ಕೆ ಜೇನುತುಪ್ಪ ಅಥವಾ ಅನನಾಸು ಹಣ್ಣಿನ ರಸ ಲೇಪಿಸುತ್ತಿದ್ದರೆ ಯಾವುದೇ ಚರ್ಮ ರೋಗದಲ್ಲಿ ಶೀಘ್ರ ಗುಣ ಕಂಡುಬರುವುದು. ರಕ್ತಹೀನತೆ, ಹೊಟ್ಟೆ ತೊಳಸುವಿಕೆ, ತಲೆಸುತ್ತು ಮೊದಲಾದ ತೊಂದರೆಗಳಿಗೆ ಅನನಾಸು ಹಣ್ಣಿನ ಸೇವನೆ ಪರಿಣಾಮಕಾರಿ. ಗರ್ಭಿಣಿಯರು ಪ್ರತಿದಿನ 1 ಬಟ್ಟಲು ನಿಂಬೆಹಣ್ಣಿನ ಪಾನಕ ಸೇವಿಸುತ್ತಿದ್ದರೆ ಹೆಚ್ಚು ಕಷ್ಟವಿಲ್ಲದೆ ಹೆರಿಗೆಯಾಗುವುದು. ಪ್ರತಿದಿನ ರಾತ್ರಿ ಮಲಗುವುದಕ್ಕೆ ಮುಂಚೆ ಸಿಪ್ಪೆ ಸಹಿತವಾದ 1 ಏಲಕ್ಕಿಯನ್ನು ಕಲಿತ ಬಾಳೆಹಣ್ಣಿನೊಂದಿಗೆ ಸೇವಿಸಿ. ಇದರಿಂದ ಮಲವಿಸರ್ಜನೆ ಸರಾಗವಾಗಿ ಆಗುತ್ತದೆ. ಸೌತೆಕಾಯಿಯು ರಕ್ತ ಶುದ್ಧೀಕರಿಸಲು ನೆರವು ನೀಡುತ್ತದೆ. ಉರಿಮೂತ್ರ, ಮೂಲವ್ಯಾಧಿ, ಮಲಬದ್ಧತೆ ಹೊಂದಿರುವವರು ಹಸಿ ಸೌತೆಕಾಯಿ ಸೇವಿಸಬೇಕು. ಒಣದ್ರಾಕ್ಷಿಯು ಮಲಬದ್ಧತೆಗೆ ಅತ್ಯುತ್ತಮ ಮದ್ದು. ಹೃದಯ ದೌರ್ಬಲ್ಯವುಳ್ಳವರು ಕಿತ್ತಳೆ ಹಣ್ಣಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಕುಡಿದರೆ ಉತ್ತಮವಾಗುತ್ತದೆ. 1 ಟೀ ಚಮಚ ನಿಂಬೆಹಣ್ಣಿನ ರಸದಲ್ಲಿ ಚೆನ್ನಾಗಿ ಮಾಗಿದ 1 ರಸಬಾಳೆಹಣ್ಣು ಮತ್ತು 1 ಚಮಚ ಜೇನುತುಪ್ಪ ಮಿಶ್ರಣ ಮಾಡಿ ಕುಡಿಯುವುದರಿಂದ ಮೂಲವ್ಯಾಧಿ ಗುಣ ಕಂಡುಬರುವುದು. ಪ್ರತಿದಿನ ಸ್ನಾನ ಮಾಡುವ ಮುನ್ನ ಅರಶಿನ ಪುಡಿಯನ್ನು ಹರಳೆಣ್ಣೆ ಇಲ್ಲವೇ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮೃದುವಾಗಿ ಮರ್ದನ ಮಾಡಿಕೊಂಡರೆ ಒಳ್ಳೆಯದು. ಈ ರೀತಿ ಮಾಡುವುದರಿಂದ ಚರ್ಮ ರೋಗಗಳು ನಿವಾರಣೆಯಾಗುತ್ತದೆ, ಮುಖ ಕಾಂತಿಯನ್ನು ಪಡೆದುಕೊಳ್ಳುತ್ತದೆ. ಒಣ ಕೊಬ್ಬರಿಯೊಂದಿಗೆ ಬೆಲ್ಲ ಹಾಗೂ ಸ್ವಲ್ಪ ಗಸಗಸೆಯನ್ನು ಸೇರಿಸಿ ಚೆನ್ನಾಗಿ ಅಗಿದು ತಿನ್ನುವುದರಿಂದ ಬಾಯಿ ಹುಣ್ಣು ದೂರ ಆಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಮಲಗಬೇಡಿ, ಹಾಗೆಯೇ ಅತಿಯಾಗಿ ಊಟ ಮಾಡಿ ಮಲಗಬೇಡಿ. ಊಟವಾದ ತಕ್ಷಣವೂ ಮಲಗಬಾರದು. ನಿದ್ದೆಗೂ ರಾತ್ರಿ ಊಟಕ್ಕೂ 1-2 ಗಂಟೆಗಳ ಅಂತರ ಅಗತ್ಯ. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ದೇಹದ ತೂಕ ಕಡಿಮೆಯಾಗಬೇಕೆಂದರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದಾಗಿನಿಂದ ಅರ್ಧ ಗಂಟೆಯೊಳಗೆ 6 ಲೋಟ ನೀರು ಕುಡಿಯಬೇಕು. ಜೇನುತುಪ್ಪ ಮತ್ತು ನಿಂಬೆ ರಸ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಸೇವಿಸುವುದರಿಂದ ತಲೆನೋವು, ಎದೆನೋವು, ಎದೆ ಉರಿಯುವಿಕೆ, ಹೊಟ್ಟೆ ತೊಳಸುವಿಕೆ, ತಲೆ ಸುತ್ತುವಿಕೆ ನಿಲ್ಲುವುದು. ಶೀತದಿಂದ ಗಂಟಲು ನೋವಾಗಿದ್ದರೆ ಸ್ವಲ್ಪ ಅರಶಿನದ ಪುಡಿ ಮತ್ತು ಬೆಲ್ಲವನ್ನು ಹಾಲಿನೊಂದಿಗೆ ನುಣ್ಣಗೆ ಅರೆದು ಗಂಟಲಿನ ಹೊರಭಾಗಕ್ಕೆ ಲೇಪಿಸುವುದರಿಂದ ಗುಣ ಕಂಡುಬರುವುದು.
ಸ್ವಲ್ಪ ನೀರಿಗೆ 1 ಟೀ ಚಮಚ ನಿಂಬೆ ರಸ ಮತ್ತು 1 ಟೀ ಚಮಚ ಅಡುಗೆ ಸೋಡಾ ಬೆರೆಸಿ ಸೇವಿಸಿದರೆ ಅಜೀರ್ಣ ನಿವಾರಣೆಯಾಗುವುದು. ಅನನಾಸು ಹಣ್ಣಿನ ರಸ ಗಂಟಲಿನ ರೋಗಗಳಿಗೆ ವಿಶೇಷ ಗುಣಕಾರಿ. ಬೀಡಿ ಸಿಗರೇಟು ಸೇದುವ ದುರಭ್ಯಾಸವುಳ್ಳವರು ಈ ಹಣ್ಣನ್ನು ಕ್ರಮವಾಗಿ ಸೇವಿಸುತ್ತಿದ್ದರೆ ಧೂಮಪಾನದಿಂದಾಗುವ ದುಷ್ಪರಿಣಾಮಗಳಿಂದ ಪಾರಾಗುವ ಸಾಧ್ಯತೆಯುಂಟು. ಅರಶಿನವು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಕ್ರಿಮಿಕೀಟಗಳನ್ನು ನಾಶ ಮಾಡುತ್ತದೆ. ಹಾಲಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಕುಡಿಯುವುದರಿಂದ ಗಂಟಲು ನೋವು ಗುಣವಾಗುತ್ತದೆ. ಮೊಸರಿನಲ್ಲಿ ಅರಶಿನ ಪುಡಿ ಹಾಕಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಅಧಿಕವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.